ಹಲೋ ಫ್ರೆಂಡ್ಸ್, ಇವತ್ತು ನಿಮಗೆ ಒಂದು ತೋರಿಸ್ತೀನಿ. ಇದು ಬಾಟ್ಲುಗಳು, ವೇಸ್ಟ್ ಬಾಟ್ಲುಗಳೆಲ್ಲ ಇರುತ್ತಲ್ಲ, ಅದನ್ನು ಕಟ್ ಮಾಡಿ ಇಟ್ಕೊಂಡಿರೋದೆ. ನಾನು ಕಟ್ ಮಾಡಿ ಮಣ್ಣು ತುಂಬ್ತಾಯಿದ್ದೀನಿ. ಮಣ್ಣು ತುಂಬ್ತಾ ಏನು ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಂಡಿದ್ದೀರಾ? ತೋರಿಸ್ತೀನಿ ನೋಡಿ. ಈ ಥರ ಪ್ಲ್ಯಾಂಟ್ಸ್ಗಳು ತುಂಬ ವೆರೈಟಿ ಲೀವ್ಸ್ ಇರೋದು, ಇಂಡೋರ್ ಪ್ಲ್ಯಾಂಟ್ಸ್ಗಳು ತುಂಬ ಒಳ್ಳೊಳ್ಳೆ ಪ್ಲ್ಯಾಂಟ್ಸ್ಗಳಿರುತ್ತೆ ಫ್ರೆಂಡ್ಸ್. ನಾವು ನರ್ಸರಿಯಿಂದ ತೊಗೊಬಂದಿರ್ತೀವಿ ನೋಡಿ. ಅದು ಒಂದು ಪಾಟಲ್ಲಿ ತೊಗೊಂಬಂದಿರ್ತದೆ, ಸುಮಾರೆಲ್ಲ ಆಗಿರುತ್ತೆ. ಬೇಬಿ ಪ್ಲ್ಯಾಂಟ್ಸ್ ಇದ್ರಲ್ಲಿ ತುಂಬ ಬಂದಿರುತ್ತೆ. ಅದನ್ನು ನಾವು ವೇಸ್ಟ್ ಮಾಡಬಾರ್ದು ಫ್ರೆಂಡ್. ಅದನ್ನು ತೆಗೆದುಬಿಟ್ಟು ಈ ಥರ ಚಿಕ್ಕ ಚಿಕ್ಕ ಪಾಟ್ಗಳ ಅಂತ ಏನು ಬೇಕಾಗಿಲ್ಲ, ಬಾಟ್ಲುಗಳೆಲ್ಲ ಇರುತ್ತಲ್ಲ, ಕಟ್ ಮಾಡಿ ಹಾಕಿಟ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅದು ಸ್ವಲ್ಪ ಗಟ್ಟಿ ಮಣ್ಣು ಒತ್ತಬೇಕು ನೋಡಿ. ನಾನು ಎಷ್ಟೊಂದು ಪ್ಲ್ಯಾಂಟ್ಸ್ ಮಾಡ್ಕೊಂಡಿದ್ದೀನಿ. ನರ್ಸರಿಯಿಂದ ಒಂದು ಗಿಡ ತೊಗೊಬಂದಿರೋದು, ಇಷ್ಟು ಗಿಡ ಮಾಡ್ಕೊಂಡಿದ್ದೀನಿ. ನಾನು ತೋರಿಸ್ತೀನಿ ಅದರಲ್ಲಿ ಎಷ್ಟು ಗಿಡಗಳಿರುತ್ತೆ ಅಂತ ನೋಡಿ. ಪಾಟೇ ಬೇಕಂತಿಲ್ಲ, ಯಾವುದಾದ್ರು ಆಯಿಲ್ ಕವರು ಅಥವಾ ಏನೇ ಕವರ್ಗಳಿದ್ರೂ ಹಾಕ್ಬೋದು ಫ್ರೆಂಡ್ಸ್. ನೋಡಿ, ನಾನು ಒಳಗಡೆ ಇರೋದು ಬಾಟ್ಲಲ್ಲಿ ಹಾಕಿಟ್ಟಿರೋದು ಗಿಡ ಎಷ್ಟು ಚೆನ್ನಾಗಾಗಿದೆ ಅಂಥೇಳಿ. ಇಂಡೋರ್ ಪ್ಲ್ಯಾಂಟ್ ಆಗಿ ಇಟ್ಕೋಬೋದು ನಾವು. ನೋಡಲಿಕ್ಕೆ ಎಷ್ಟು ಕ್ಯೂಟಾಗಿದೆಯಲ್ಲ ಫ್ರೆಂಡ್ಸ್. ಈ ಥರ ಐಡಿಯಾಗಳು ಬೇಕಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಓಕೆ ಫ್ರೆಂಡ್ಸ್.